ಇನ್ನು PM ಕೇರ್ಸ್ ನಿಧಿ ಲೆಕ್ಕ ಕೇಳ್ತೀವಿ ಅನ್ನುವ ಕಾರಣಕ್ಕಾಗಿಯೇ ಅಧಿವೇಶನದ ಬಿಜೆಪಿಯವರು ನಾಲ್ಕೈದರ ರಾಜೀನಾಮೆಯನ್ನು ಕೇಳ್ತಿದ್ದಾರೆ ಅನ್ನೋದು ಗೃಹ ಸಚಿವರು ಮಾಡ್ತಾ ಇದ್ದಂತಹ ಆರೋಪ ಆಗಿತ್ತು. ಹಾಗಾದರೆ ಏನಿದು ಪ್ರಧಾನಮಂತ್ರಿ ಕೇರ್ಸ್ ನಿಧಿ, ದೇಣಿಗೆ ಬಂದಿದ್ದೆಷ್ಟು, ಖರ್ಚಾಗಿದ್ದೆಷ್ಟು ಅನ್ನೋದರ ಬಗ್ಗೆ ಕಾಂಗ್ರೆಸ್ ಏನು ಆರೋಪ ಮಾಡ್ತಿದೆ ಅನ್ನೋದನ್ನು ನಾವು ನೋಡಬೇಕು. PM ಕೇರ್ಸ್ ಅಂದರೆ ಪ್ರಧಾನಮಂತ್ರಿ ನಾಗರಿಕರ ಸಹಾಯ ಮತ್ತು ತುರ್ತು ಪರಿಸ್ಥಿತಿಯ ಪರಿಹಾರ ನಿಧಿ ಅಂತ ಸ್ಥಾಪನೆ ಆಗಿರುವಂಥದ್ದು. ಕೋವಿಡ್ನಂತಹ ತುರ್ತು ಪರಿಸ್ಥಿತಿ ಎದುರಿಸುವುದಕ್ಕೆ ಸ್ಥಾಪಿತವಾದಂತಹ ನಿಧಿ ಇದಾಗಿತ್ತು. ಸಂತ್ರಸ್ತರಿಗೆ ಪರಿಹಾರ ನೀಡಲು ರಚಿಸಿದಂತಹ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ಮೂಲಕವಾಗಿ ಇದನ್ನು ನಡೆಸುವಂಥ ಕಡೆಗೆ ಹೊರಟರು. ಪ್ರಧಾನಮಂತ್ರಿ ಇದಕ್ಕೆ ಅಧ್ಯಕ್ಷರು, ಕೇಂದ್ರ ಸಚಿವರು ಟ್ರಸ್ಟ್ಗಳಾಗಿದ್ದಾರೆ. ದೇಶ ವಿದೇಶಗಳಿಂದ ಯಾರು ಬೇಕಿದ್ರೂ ಈ ಒಂದು PM ಕೇರ್ಸ್ಗೆ ದೇಣಿಗೆಯನ್ನು ಕೊಡಬಹುದು. 31 ಮಾರ್ಚ್ 2025 ಅಂತ್ಯಕ್ಕೆ ಒಟ್ಟು 8,452 ಕೋಟಿ ರೂಪಾಯಿ ಹಣ ಇದರಲ್ಲಿ ಸಂಗ್ರಹ ಆಗಿದೆ. ಇದರಲ್ಲಿ 7,847 ಕೋಟಿ ರೂಪಾಯಿ ಹಣವನ್ನು ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದಾರೆ. ಇನ್ನು FD ಇಂದ 2025ರಲ್ಲಿ 469 ಕೋಟಿ ರೂಪಾಯಿ ಹಣ ಬಡ್ಡಿ ಸಂಗ್ರಹ ಆಗಿದೆ. ಹಾಗೆಯೇ 2024-25ನೇ ವರ್ಷದಲ್ಲಿ ಖರ್ಚು ಮಾಡಿದ್ದು ಕೇವಲ 87.85 ಲಕ್ಷ ರೂಪಾಯಿ ಮಾತ್ರ. PM ಕೇರ್ಸ್ ನಿಧಿಯನ್ನು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ತರಬೇಕು, ಪ್ರವಾಹ ಬರ ಸಂತ್ರಸ್ತರಿಗೆ ನೆರವು ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಕೂಗು. ನಾವು ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ನಲ್ಲಿ 3 ಮೃತಪಟ್ಟ ಘಟನೆ ವಿಧ್ವಂಸಕ ಕೃತ್ಯಗಳಿಗೆ ಎಡೆಮಾಡಿಕೊಟ್ಟಿದೆ. ಪ್ರಕರಣ ತನಿಖೆಯ ಹಂತದಲ್ಲಿರುವಾಗಲೇ ಅರಣ್ಯ ಇಲಾಖೆಯನ್ನು ದುಷ್ಕರ್ಮಿಗಳು ಟಾರ್ಗೆಟ್ ಮಾಡಿ ವಿಧ್ವಂಸಕ ಕೃತ್ಯಗಳಿಗೆ ಕೈ ಹಾಕಿದ್ದಾರೆ. ಕಳ್ಳಬೇಟೆಯನ್ನು ತಡೆಯುವುದಕ್ಕಾಗಿ ಅರಣ್ಯ ಇಲಾಖೆಯವರು ನಿರ್ಮಿಸಿದ್ದಂತಹ ಶಿಬಿರಗಳನ್ನೇ ಸ್ಫೋಟ ಮಾಡಿದ್ದಾರೆ. ಇದರಲ್ಲಿ ಕಾವೇರಿ ವನ್ಯಧಾಮದ ಸುತ್ತಲೂ ಕಳ್ಳಬೇಟೆಯನ್ನು ತಡೆಯುವುದಕ್ಕೆ ಅರಣ್ಯ ಇಲಾಖೆ 28 ಕಳ್ಳಬೇಟೆ ತಡೆ ಶಿಬಿರಗಳನ್ನು ನಿರ್ಮಿಸಿದೆ. ಇದರಲ್ಲಿ 8 ಶಿಬಿರಗಳನ್ನು ದುಷ್ಕರ್ಮಿಗಳು ಸರ್ವನಾಶ ಮಾಡಿದ್ದಾರೆ. ಶಿಬಿರದ ಗೋಡೆಗಳು, ಪೀಠೋಪಕರಣಗಳನ್ನೆಲ್ಲ ಸುಟ್ಟು ಕರಕಲಾಗುವಂತೆ ಮಾಡಿದ್ದಾರೆ. ಆಗಸ್ಟ್ 15ರ ಬೆಳಗಿನ ಜಾವ ಶಾಕ್ಯದಲ್ಲಿ 3 ಎನ್ಕೌಂಟರ್ ಆದ ದಿನ ಮತ್ತೆ ಆಗಸ್ಟ್ 16ರಂದು ದುಷ್ಕರ್ಮಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ. ದಾಳಿ ಮುನ್ಸೂಚನೆ ಸಿಕ್ಕಿದ್ರಿಂದಾಗಿ ಅರಣ್ಯಾಧಿಕಾರಿಗಳು ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ದರಿಂದಾಗಿ ಸಾವು ನೋವುಗಳು ತಪ್ಪಿ ಹೋಗಿದ್ದಾವೆ. 8 ಕಳ್ಳಬೇಟೆ ತಡೆ ಶಿಬಿರಗಳ ಧ್ವಂಸ ಮತ್ತು ಯಾವ ಸ್ವರೂಪದಲ್ಲಿ ಇಲ್ಲಿ ಕೃತ್ಯಗಳನ್ನು ಎಸಗಲಾಗಿದೆ ಅನ್ನೋದು ನಾವು ಗಮನಿಸಬೇಕು. ಇಲ್ಲಿ 8 ಕಳ್ಳಬೇಟೆ ತಡೆ ಶಿಬಿರಗಳನ್ನು ಧ್ವಂಸ ಮಾಡಲಾಗಿದ್ದು 2 ಶಿಬಿರಗಳಲ್ಲಿ ಸ್ಫೋಟ ಸಂಭವಿಸಿದೆ. ವಿಶೇಷವಾಗಿ ಇದನ್ನು ಸ್ಫೋಟಿಸೋದಕ್ಕೆ ಡೈನಮೈಟ್ ಹಾಗೂ ಜಿಲೆಟಿನ್ ಕಡ್ಡಿಗಳನ್ನು ಬಳಕೆ ಮಾಡಿರುವಂಥದ್ದು ಆಘಾತಕಾರಿಯಾಗಿರುವಂತಹ ವಿಚಾರ. ಅರಣ್ಯ ಶಿಬಿರಗಳನ್ನು ಸ್ಫೋಟಿಸೋದಕ್ಕೆ 3 ವಸತಿ ಗೃಹಗಳು, 1 ಜೀಪ್, 4 ಬೈಕ್ಗಳು ಇದರಲ್ಲಿ ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದಾವೆ. ಭದ್ರತೆಗೆ ಅಂತೇಳಿ ಹಾಕಲಾಗಿದ್ದಂತಹ ಸೋಲಾರ್ ಫೆನ್ಸಿಂಗ್ಗಳು, ಅದಕ್ಕೆ ಇರುವಂತಹ ಬ್ಯಾಟ್ರಿಗಳು ಹಾನಿಯಾಗಿದ್ದಾವೆ. ಆಗಸ್ಟ್ 15ನೇ ತಾರೀಕಿನಂದು ಕಳ್ಳಿದೊಡ್ಡಿ, ಬೂದಿಕೆರೆ, ಬಂಡಳ್ಳಿ, ಭೀಮೇಶ್ವರಿ, ನಾಲಾಬೋಳಿ, ಜಾಗೇರಿ ಅರಣ್ಯ ಶಿಬಿರಗಳಿಗೆ ನುಗ್ಗಿ ಅಲ್ಲಿ ಅವುಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ದುಷ್ಕರ್ಮಿಗಳು ಮಾಡಿದ್ದಾರೆ. ಆಗಸ್ಟ್ 16ರಂದು ಹೊಳೆಮುರದಟ್ಟಿ ಶಿಬಿರಕ್ಕೆ ಡೈನಮೈಟ್ ಇಟ್ಟು ಸ್ಫೋಟ ಮಾಡಲಾಗಿದ್ದು, ಆಗಸ್ಟ್ 17ರಂದು ಕೊತ್ತನೂರು ವಲಯದ ಮಿಂಚಿನಾರಹಳ್ಳಿ ಶಿಬಿರವನ್ನು ಸ್ಫೋಟ ಮಾಡಿಸಿದ್ದಾರೆ. ಕಳ್ಳಬೇಟೆ ತಡೆಯುವಂತಹ ಅರಣ್ಯ ಸಿಬ್ಬಂದಿಗೆ ಭಯ ಹುಟ್ಟಿಸುವಂಥದ್ದು ಇದರ ಪ್ರಮುಖ ಉದ್ದೇಶ ಅಂತ ಹೇಳಿ ಪರಿಗಣಿಸಲಾಗಿದೆ. ಜೀವಭಯದಿಂದ ಅರಣ್ಯ ಸಿಬ್ಬಂದಿ ಬರದಂತೆ ಮಾಡಬೇಕು, ಆಗ ಸುಲಭವಾಗಿ ಕಾಡು ಪ್ರಾಣಿಗಳನ್ನು ಬೇಟೆ ಆಡುವಂತಹ ಪ್ಲಾನ್ ಕೂಡ ಇದರಲ್ಲಿ ಇರುವಂಗೆ ಗೋಚರಿಸ್ತಾ ಇದೆ. ಇದು ಬಹಳ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಹಾಗೆಯೇ ಈ ವಿಷಯದಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ತಮಿಳುನಾಡಿನಿಂದಂತಹ ಬಂದಿದ್ದಂತಹ ಕೆಲವು ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ ಅನ್ನುವಂತಹದ್ದು ಈಗಾಗಲೇ ಪ್ರಾಥಮಿಕ ತನಿಖೆಯ ಹಂತದಲ್ಲಿ ಗೊತ್ತಾಗಿದೆ. ಸರ್ಕಾರದ ಆಸ್ತಿ ನಾಶ ಮಾಡಿದವರನ್ನ, ಡೈನಮೈಟ್ ಇಟ್ಟವರನ್ನ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹುಡುಕಾಟವನ್ನು ನಡೆಸ್ತಾ ಇದೆ. ಈಗೇನು ಮಾತಾಡೋಕ್ಕೆ ಹೋಗಲ್ಲ, ನನಗೂ ಕೆಲವು ವಿಚಾರಗಳೆಲ್ಲ ಅವರು ಇವರು ಮಾಹಿತಿ ಏನನ್ನು ಕೊಡ್ತಾ ಇದ್ದಾರೆ. ಬಟ್ ತನಿಖೆ ಮಾಡ್ತಾ ಇದ್ದಾರೆ, ಭಾಳ ಡೀಪಾಗಿ ಹೋಗ್ತಾ ಇದ್ದೀವಿ. ತನಿಖೆ ಮಾಡಾದ್ಮೇಲೆ ಅದ್ರ ಬಗ್ಗೆ ವರದಿ ಬರಲಿ, ಆಮೇಲೆ ಆ ವಿಚಾರ ಮಾತಾಡ್ತೀನಿ. ಮತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಕೂಡ ಭಾಳ ಡೀಪಾಗಿ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈ ಬೇಟೆಗಾರರನ್ನ ತಡೆಯೋದಕ್ಕೆ ಈ ಅರಣ್ಯ ಪ್ರದೇಶದಲ್ಲಿ ಬಾರ್ಡರ್ಸಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಕ್ಯಾಂಪ್ಸ್ ಇರುತ್ತೆ. ಆ ದಿನ ರಾತ್ರಿ ಸುಮಾರು 8 ಕಡೆ ಅದನ್ನು ಹಾನಿ ಮಾಡಿದ್ದಾರೆ. ಅದು ಜಿಲೆಟಿನ್ನು ಅದೆಲ್ಲ ಉಪಯೋಗಿಸಿದ್ದಾರೆ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಈಗ ತನಿಖೆ ನಡೀತಾ ಇದೆ. ಜನರಲಿ ಯಾರೋ ದುರ್ದೇಶವಾಗಿ ಈ ರೀತಿ ಕಳ್ಳಬೇಟೆ ಅಥವಾ ಇನ್ನೊಂದು ದುಷ್ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥವರೇ ಒಂದು ಈ ರೀತಿ ದುಷ್ಕೃತ್ಯ ಕೆಲಸಗಳು ಮಾಡಿದ್ದಾರೆ. ನಾವು ರೈತರು ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಎಲ್ಲ ಈ ರೀತಿ ಅಕ್ರಮ ಬೇಟೆಯಲ್ಲಿ ತೊಡಗಿರ್ತಕ್ಕಂಥವ್ರು ಇಂಥದ್ದು ಕೆಲಸ ಮಾಡಿದ್ದಾರೆ. ಸೊ ಅಂಥ ಕೆಲಸಗಳು ಮುಂದಿನದಲ್ಲಿ ಮಾಡಬಾರ್ದು.
ಸರ್ಕಾರಿ ಆಸ್ತಿಗಳನ್ನೇ ಸರ್ವನಾಶ ಮಾಡಿದವರನ್ನ ಇವತ್ತಲ್ಲ ನಾಳೆ ಹೆಡೆಮುರಿ ಕಟ್ಟೆ ಕಟ್ತಾರೆ. ಇದರ ಮಧ್ಯೆ ಎನ್ಕೌಂಟರ್ನಲ್ಲಿ ಹತ್ಯೆಯಾದಂತಹ 3 ಮನೆಗೆ ಬಿಜೆಪಿಯ ಸಮಿತಿ ಭೇಟಿ ಕೊಟ್ಟಿದೆ. ಆಗಸ್ಟ್ 15ರ ಎನ್ಕೌಂಟರ್ನಲ್ಲಿ ಮೃತಪಟ್ಟವರ ಮನೆಗಳಿಗೆ ಬಿಜೆಪಿಯ ಸತ್ಯಶೋಧನಾ ಸಮಿತಿಯವರು ಭೇಟಿ ಕೊಟ್ಟಿದ್ದು, ಹನೂರು ತಾಲೂಕಿನ ಲಾಜರದೊಡ್ಡಿ ಗ್ರಾಮದ ಕುಮಾರ್, ಜಗನ್ನಾಥ ದೊಡ್ಡಿಯ ಪೀಟರ್ ಹಾಗೂ ಮರಿಯಮಂಗಲ ಗ್ರಾಮದ ಅಂತೋಣಿಸ್ವಾಮಿ ನಿವಾಸಕ್ಕೆ ಶಾಸಕ ಎನ್ ಮಹೇಶ್ ಅವರ ಟೀಮ್ ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳಿದೆ. ಒಟ್ಟಾರೆ ನಮ್ಮ ಇಂಪ್ರೆಷನ್, ನಮ್ಮ ತಂಡದ ಇಂಪ್ರೆಷನ್ ಏನು ಅಂತಂದರೆ, ಇವರು ಬೇಟೆಗಾರರಲ್ಲ ಅನ್ನೋದು ನಮಗೆ ಬಂದಿರತಕ್ಕಂಥ ಇಂಪ್ರೆಷನ್. ಮತ್ತು ಈ ಕುಟುಂಬಗಳು ಬೇಡಿಕೆಗಳು ಕೂಡ ಇದೆ. ಈ ಕುಟುಂಬಗಳಿಗೆ ನಮಗೆ ಅದು ನ್ಯಾಯಯುತವಾದಂಥ ಬೇಡಿಕೆ ಅಂತ ಅನಿಸುತ್ತೆ. ಕಾಡು ಒಳಗೆ ಒಂದು ಸೌದೆ ಕೂಡ ನಾನು ಯಜಮಾನ ತಗೊಂಬರಲ್ಲ, ಮನೆಗೆ ಬಂದಕ್ಕೆ ಒಂದು ಕೆಲಸ ಮಾಡಲ್ಲ. ಅವರೇ ಅಲ್ಲೇ 3 ತಿಂಗಳು ಅಲ್ಲೇ 10 ಇಟಾಚಿ ಅದೆಲ್ಲ ಮ್ಯಾನೇಜ್ಮೆಂಟ್ ಅವ್ರದ್ದೇ. ಈ ಪ್ಯಾರಾಗಾನ್ ಸ್ಲೀಪರ್ ಹಾಕ್ತಾರೆ ನಮ್ಮ ಯಜಮಾನ್ರು. ಕೇರಳದಿಂದ ಎಲ್ಲ ಸ್ಲೀಪರ್ ಎಲ್ಲ ತಗೊಂಬರೋದು ಇಲ್ಲಿ ಒಂದು. ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಅತಿದೊಡ್ಡ ನಕಲಿ ಮೆಡಿಸಿನ್ ದಂಧೆಕೋರರ ಮಾಲ್ ಸಮೇತ ಈಗ ಸಿಕ್ಕಿಬಿದ್ದಿದ್ದಾರೆ. ಬರೀ ನಕಲಿ ಔಷಧಿಗಳಷ್ಟೇ ಅಲ್ಲ, ಅವಧಿ ಮೀರಿದ ಔಷಧಿಗಳಿಗೂ ಕೂಡ ಹೊಸ ಸೀಲ್ ಹಾಕಿ ಮಾರಾಟ ಮಾಡ್ತಾ ಇದ್ದಂತಹ ಜಾಲವನ್ನು ಸೀಸ್ ಮಾಡಲಾಗಿದೆ. ರಾಮನಗರದ ದೊಡ್ಡೇರಿ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಈ ನಕಲಿ ಔಷಧಿ ಜಾಲ ಸೀಸ್ ಆಗಿದೆ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ನಕಲಿ ಔಷಧಿಗಳನ್ನು ತರುವಂಥದ್ದು, ಅದಕ್ಕೆ ಬಹುರಾಷ್ಟ್ರೀಯ ಔಷಧಿ ಕಂಪನಿಗಳ ಲೇಬಲ್ ಹಚ್ಚಿ ಮಾರಾಟವನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆ, ಸಿರಪ್ಗಳ ಲೇಬಲ್, ಡೇಟ್ ಬದಲಿಸಿ ಮಾರಾಟ ಮಾಡಿದರು. ಇದು ಅತ್ಯಂತ ಸೀರಿಯಸ್ ಆಗಿರತಕ್ಕಂತಹ ವಿಚಾರ. ಯಾಕಂದರೆ ಈ ಪ್ರಕರಣದ ಮೂಲಕವಾಗಿ ಅನೇಕರು ಯಾವುದು ನಿರ್ದಿಷ್ಟವಾದಂಥ ಮೆಡಿಸಿನನ್ನು ಪಡ್ಕೊಳ್ತಾ ಇದ್ರು, ಅಂಥ ನಿರ್ದಿಷ್ಟ ಮೆಡಿಸಿನ್ಗಳೇ ನಕಲಿ ಆದರೆ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು. ಇದಕ್ಕಾಗಿಯೇ ಫಾರ್ಮ್ ಹೌಸ್ನಲ್ಲೇ ಮಷಿನ್ಗಳು, ಲ್ಯಾಬ್ಗಳನ್ನು ಕೂಡ ಸೆಟಪ್ ಮಾಡಿಕೊಂಡಿದ್ದು. ಖಚಿತ ಮಾಹಿತಿ ಸಿಕ್ಕ ಮೇಲೆ ನಿನ್ನೆ ರಾತ್ರಿ ಆಹಾರ ಸುರಕ್ಷತಾ ಹಾಗೂ ಔಷಧ ನಿಯಂತ್ರಣ ಅಧಿಕಾರಿಗಳು, ರಾಮನಗರದ ಪೊಲೀಸರು ಜಂಟಿ ದಾಳಿ ಮಾಡಿ ದಂಧೆಕೋರರನ್ನ ಬಂಧಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನಕಲಿ ಔಷಧ ದಂಧೆ ಪ್ರಕರಣದಲ್ಲಿ ಇವರಿಗೂ 3 ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಪ್ರಶಾಂತ್ ಅನ್ನುವಂತಹ ವ್ಯಕ್ತಿ ದುಬೈನಲ್ಲಿದ್ದಾನೆ. ಆತನ ಬಂಧನಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಆರೋಗ್ಯ ಸಚಿವ UT ಖಾದರ್ ಅವರು ತನಿಖೆಗೆ ವಿಶೇಷ ತಂಡವನ್ನ ರೆಡಿ ಮಾಡ್ತಾ ಇದ್ದಾರೆ. ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಹಾಗಾದರೆ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗುವಂಥ ವಿಚಾರ ಇವತ್ತಾಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಔಷಧಿಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಲೇಬಲಿಂಗ್ ಎಲ್ಲಾಗ್ತದೆ, ಮತ್ತು ಇದನ್ನು ಯಾರು ಪ್ರೊಕ್ಯೂರ್ ಮಾಡ್ತಾರೆ, ಪ್ರೊಕ್ಯೂರ್ ಮಾಡಿಬಿಟ್ಟು ಯಾವ ಹಾಸ್ಪಿಟಲ್ಗಳಿಗಿರ್ಬೋದು, ಬೇರೆ ಫಾರ್ಮಸಿಗಳಿಗಿರ್ಬೋದು ಮಾರಾಟ ಮಾಡ್ತಾರೆ, ಮತ್ತು ಯಾರು ಈ ಹಾಸ್ಪಿಟ್ಲಲ್ಲಿ ಯಾವ್ಯಾವ ಪೇಷಂಟ್ಗಳಿಗೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಗೊತ್ತಾಗಬೇಕಲ್ಲ. ಸೊ ಅದರಿಂದ ವಿ ಆರ್ ಗೋಯಿಂಗ್ ಟು ಫಾರ್ಮ್ SIT ಟುಡೇ ಈವ್ನಿಂಗ್ ಆರ್ ನಾಳೆ ಅಷ್ಟರಲ್ಲಿ ಆಗುತ್ತೆ.